ಸೊ ಇದು ಕ್ಯೂರಿಂಗ್ ಆದ್ಮೇಲೆ ಸೊ ಯಾವ ತರ ಸ್ಟ್ರೆಂತ್ ಇರುತ್ತೆ ಇದು? ಅಂದ್ರೆ ಮಾಮೂಲಿ ಇಟ್ಟಿಗೆಗಳು ನಾವು ನೋಡ್ತೀವಿ ಅದಕ್ಕಿಂತ ಜಾಸ್ತಿ ಇರುತ್ತೆ. ಅದಕ್ಕಿಂತ ಜಾಸ್ತಿ ಇರುತ್ತೆ. ನೋಡಿ ನೋಡಿ, ಹೌದು, ಎಡ್ಜ್ ಅಷ್ಟೇ ಡ್ಯಾಮೇಜ್ ಆಯ್ತು ನೋಡಿ, ಇಟ್ಟಿಗೆ ಬ್ರೇಕ್ ಆಗಿಲ್ಲ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ಆಲ್ರೆಡಿ ಒಂದು ವರ್ಷ ಆಲ್ಮೋಸ್ಟ್ ಅನ್ಸುತ್ತೆ, ಒಂದು ವರ್ಷಗಳ ಹಿಂದೆ ಒಂದು ಇಂಟರ್ಲಾಕಿಂಗ್ ಮಡ್ ಬ್ರಿಕ್ಸ್ ಬಗ್ಗೆ ಹೇಳಿದ್ದೆ. ಇಂಟರ್ಲಾಕಿಂಗ್ ಮಡ್ ಬ್ರಿಕ್ಸ್ ಅಂದ್ರೆ ಸಿಮೆಂಟ್ ಇಲ್ದೇನೆ ಜಸ್ಟ್ ಜಾಯಿಂಟ್ ಮಾಡ್ಕೊಂಡು ಇಂಟರ್ಲಾಕ್ ಮಾಡ್ಕೊಂಡು ಮನೆ ಕಟ್ಬೋದು. ಬಟ್ ಕೂಲ್ ಆಗಿರುತ್ತೆ, ಯಾವ್ದೇ ರೀತಿ ಹೀಟ್ ಆಗಲ್ಲ. ಸೊ ಯಾಕಂದ್ರೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಇಟ್ಟಿಗೆಗಳು. ಸೊ ಆ ಇಟ್ಟಿಗೆಗಳು ನಮ್ಮ ಹಾಸನ್ ಸೈಡ್ ಅಲ್ಲಿ ಅಂದ್ರೆ ಹಾಸನ್ ಡಿಸ್ಟಿಕ್ ಅಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ಸೊ ಹೆಂಗ್ ಆಗ್ತಾ ಇದೆ, ಯಾಕಂದ್ರೆ ಬೆಂಗಳೂರಿನಲ್ಲಿ ನಾನು ತೋರಿಸಿದೆ ಆ ಫ್ಯಾಕ್ಟ್ರಿನ, ಬಟ್ ತುಂಬಾ ಜನಕ್ಕೆ ಸಪ್ಲೈ ಮಾಡೋಕ್ಕಾಗ್ತಿರಲ್ಲ. ಹಾಸನ್ನು, ಅರಸೀಕೆರೆ, ತಿಪ್ಟೂರು, ತುಮಕೂರು ಈ ಕಡೆ. ಬಟ್ ಇಲ್ಲಿ ಹಾಸನ್ ಡಿಸ್ಟಿಕ್ ಅಲ್ಲೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ. ಸೊ ಹೆಂಗ್ ಮಾಡ್ತಾ ಇದಾರೆ, ಯಾವ ತರ ಮಾಡ್ತಾರೆ, ಮತ್ತೆ ಎಷ್ಟು ಸೇಲ್ ಆಗುತ್ತೆ, ಪ್ರತಿಯೊಂದು ಆ ಮೇಕಿಂಗ್ ಮಾಡೋ ಜಾಗಕ್ಕೆ ಹೋಗ್ಬಿಟ್ಟು ತಿಳ್ಕೋಣ ಹೆಂಗ್ ಮೇಕಿಂಗ್ ಮಾಡ್ತಾರೆ ಅಂತ. ಸೊ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ. ಓಕೆ, ನೋಡ್ತಾ ಇದ್ರಲ್ಲ, ಸೊ ಇಲ್ಲಿ ಸೌಂಡ್ ಸ್ವಲ್ಪ ಜಾಸ್ತಿ ಇದೆ, ಬಟ್ ಸಿಂಪಲ್ ಆಗಿ ಚಿಕ್ಕದಾಗಿ ಒಂದು ಮೇಕಿಂಗ್ ಸ್ಪಾಟ್ ಇದೆ. ಇಲ್ಲಿ ಇಟ್ಟಿಗೆಗಳನ್ನ ತಯಾರು ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇರಲ್ಲ, ಇದೆ ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ಸ್. ಬಿಸಿ ಇದೆ ಸ್ವಲ್ಪ, ಈಗ ತಾನೇ ಜಸ್ಟ್ ಮಾಡಿರೋ ಅಂತದ್ದು. ನೋಡಿ ಈಗ ಏನಿದೆ ಈ ಶೇಪ್ ನ ಒಂದ್ಕೊಂದು ಜಾಯಿಂಟ್ ಮಾಡ್ತಾರೆ. ಇದು ಹೆಂಗ್ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ ಬೇರೆ ಇಟ್ಟಿಗೆಗಳಲ್ಲಿ. ಸೊ ಈಗ ಏನ್ ನೋಡ್ತಾ ಇದ್ದೀರಲ್ಲ, ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ಸ್ ಅಂದ್ರೆ ಇದರಿಂದಾನೇ ಮನೆ ಕಟ್ಬೋದು. ಮನೆ ಕೂಲ್ ಆಗಿರುತ್ತೆ, ತಂಪಾಗಿರುತ್ತೆ. ಇದರ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಮನೆ ಕಟ್ಟುವಾಗ ಎಕ್ಸ್ಪೆನ್ಸ್, ಸೊ ಏನ್ ಕಟ್ಟಡದ ಎಕ್ಸ್ಪೆನ್ಸ್ ಸಿಗುತ್ತೋ ಅದು ಕಡಿಮೆ ಆಗುತ್ತಂತೆ. ಸೊ ಹೆಂಗಾಗುತ್ತಪ್ಪ ಅಂತಂದ್ರೆ, ನೀವು ಯಾವುದೇ ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಪ್ಲಾಸ್ಟಿಂಗ್ ಮಾಡ್ಬೇಕು, ಮತ್ತೆ ಏನು ಒಂದೊಂದು ಇಟ್ಟಿಗೆಗಳ ಮಧ್ಯದಲ್ಲಿ ನೀವೇನು ಸಿಮೆಂಟ್ ಹಾಕ್ತಿರೋ ಸೊ ಆ ಖರ್ಚು ಉಳಿಯುತ್ತೆ, ಮತ್ತೆ ಪ್ಲಾಸ್ಟಿಂಗ್ ಮಾಡೋ ಖರ್ಚು ಉಳಿಯುತ್ತೆ. ಸೊ ಆಲ್ಮೋಸ್ಟ್ ಕೆಲವು ಇಂಜಿನಿಯರ್ಸ್ ಹೇಳೋ ಪ್ರಕಾರ, ಆಕ್ಚುಲಿ ನನಗಿಂತ ಹೆಚ್ಚಾಗಿ ಕೆಲವರು ಹೇಳೋ ಪ್ರಕಾರ, ಸೊ ಮೇಕಿಂಗ್ ಅಂದ್ರೆ ಮನೆ ಕಟ್ಟೋದಕ್ಕೆ ಇದನ್ನ ಬಳಸೋದ್ರಿಂದ ಎರಡು ಬೆನಿಫಿಟ್ ಇದೆ. ಒಂದು, ಮನೆ ಕೂಲ್ ಆಗಿರುತ್ತೆ, ಅದ್ರ ಜೊತೆಗೆ ಮನೆ ಖರ್ಚು ಕಡಿಮೆ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಸೊ ನೋಡೋಣ, ಅವ್ರನ್ನ ಕೇಳೋಣ, ಅವ್ರೇನ್ ಹೇಳ್ತಾರೆ, ಇದ್ರ ಪ್ರೈಸ್ ಎಷ್ಟು, ಪ್ರತಿಯೊಂದು ಅವ್ರ ಹತ್ರ ಮಾತಾಡ್ಸೋಣ. ಸೊ ಬನ್ನಿ. ಓಕೆ, ಸೊ ಈಗ ನೋಡ್ತಾ ಇದೀರಲ್ಲ, ಇದೇ ಆ ಮಿಷಿನ್, ಹೈಡ್ರಾಲಿಕ್ ಪ್ರೆಸ್ ಮಾಡುವಂತದ್ದು ಮಿಷಿನ್. ಇದ್ರಲ್ಲೇನೆ ಆ ಮಣ್ಣಿಟಿಕೆನ ಮಾಡುವಂತದ್ದು. ಇಲ್ಲಿ ಏನಿದೆ ಈಗ ನೋಡ್ತಾ ಇದ್ರಲ್ಲ, ಇದು ಡೀಪ್ ಆಗಿ ಸೊ ನೋಡ್ಬೋದು. ನಿಮ್ಗೆ ಯಾವ ಶೇಪ್ ಅಲ್ಲಿ ಇಟ್ಟಿಗೆ ಬೇಕೋ ಆ ಶೇಪ್ ಅಲ್ಲಿ ಒಂದು ಕ್ಯಾವಿಟಿ ಇದೆ. ಸೊ ಈ ಕ್ಯಾವಿಟಿ ಒಳಗಡೆ ಮಣ್ಣನ್ನು ಹಾಕ್ತಾರೆ. ಅಂದ್ರೆ ಇಲ್ಲೇನು ಮಿಕ್ಸ್ಡ್ ಆಗಿರೋಂಥ ಮಣ್ಣು ಇರುತ್ತೋ ಆ ಮೆಟೀರಿಯಲ್, ರಾ ಮೆಟೀರಿಯಲ್ ನ ಇದ್ರೊಳಗಡೆ ಹಾಕ್ತಾರೆ. ಇದ್ರೊಳಗಡೆ ಹಾಕಿ ಕೆಳಗಡೆಯಿಂದ ಸ್ವಲ್ಪ ಪ್ರೆಷರ್ ಕೊಡ್ತಾರೆ. ಸೊ ಪ್ರೆಷರ್ ಕೊಟ್ಟಾಗ ಇದು ಲಾಕ್ ಆಗುತ್ತೆ, ಇದ್ರೊಳಗಡೆ ಹಾಕ್ಬಿಟ್ಟು ಇದು ಲಾಕ್ ಆಗುತ್ತೆ. ಸೊ ಕೆಳಗಡೆಯಿಂದ ಪ್ರೆಷರ್ ಕೊಟ್ಟಾಗ ಅದು ಮಣ್ಣು ಒಂದಕ್ಕೊಂದು ಪ್ರೆಷರ್ ಇಂದ ಅದು ಇಟ್ಕೆ ಮ್ಯಾನುಫ್ಯಾಕ್ಚರ್ ಅಂದ್ರೆ ರೆಡಿ ಆಗುತ್ತೆ. ಸೊ ಪ್ರೆಸ್ ಮಾಡ್ತಾರೆ. ಸೊ ಈ ತರ ಒಂದು ಮೆಥಡ್ ಅಲ್ಲಿ ಈ ಇಟಿಗಳನ್ನ ಮಾಡೋದು. ಇದು ಒಂದಿಷ್ಟು ಟೆಕ್ನಿಕಲಿ ಇಷ್ಟು ಪ್ರೆಸ್ ಅಲ್ಲೇ ಮಾಡ್ಬೇಕು ಅಂತ ಒಂದು ಇದಿರುತ್ತೆ. ಯಾಕಂದ್ರೆ ಆ ಪ್ರೆಸ್ ಅಲ್ಲಿ ಮಾಡಿದಾಗನೇ ಅಷ್ಟು ಪ್ರೆಷರ್ ನ ಕೊಟ್ಟಾಗ ಆ ಮಣ್ಣು ಏನಾಗುತ್ತೆ, ಆ ಕಣಗಳೇನಿರ್ತೋ ಒತ್ತೊತ್ತಾಗಿ
ಕೂತ್ಕೊಂಡು ಒಂದು ಇಟ್ಟಿಗೆ ಆಗಿ ರೆಡಿ ಆಗುತ್ತೆ. ಸೊ ಇದು ಒಂದು ಪ್ರೊಸೀಜರ್, ನೋಡೋಕೆ ಸಿಂಪಲ್ ಅನ್ಸಿದ್ರು ಸೊ ಅದು ಮೇಕಿಂಗ್ ಮಾಡಕ್ಕೆ ಅದೇನ್ ಮಿಕ್ಸ್ ಆಗ್ತಾರೆ ಮೆಟೀರಿಯಲ್ ಎಲ್ಲ ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ಇದು ಈ ತರ ಶಿಫ್ಟ್ ವೈಸ್ ಇರುತ್ತಂತೆ. ಈಗ ಅಲ್ಲಿ ಒಂದ್ ಕಡೆ ಮಾಡ್ತಾ ಇದಾರೆ, ಈಗ ಒಂದ್ ಕಡೆ ಅಲ್ಲಿ ಮಾಡ್ತಾ ಇದಾರೆ, ಸೊ ಇನ್ನೊಂದ್ ಕಡೆ ಇಲ್ಲಿ ಮಾಡ್ತಾರೆ. ಅಂದ್ರೆ ಶಿಫ್ಟ್ ವೈಸ್ ಒಂದು ಒಬ್ರು ಅಲ್ಲಿ ಮಾಡಿದಾಗ ಇಲ್ಲಿ ಇಬ್ರು ಅವ್ರಿಗೆ ಹೆಂಗೆ ಡಿಮ್ಯಾಂಡ್ಸ್ ಕ್ರಿಯೇಟ್ ಆಗುತ್ತೋ ಇದ್ರ ಮೇಲೆ ಮಾಡ್ತಾರೆ. ಸೊ ಇಲ್ಲಿ ಸ್ಕೇಲ್ ಪ್ರೆಷರ್ ಎಷ್ಟು ಕೊಡಬೇಕು ಅನ್ನೋ ಒಂದು ಸ್ಕೇಲು ಸಹ ಮ್ಯಾನ್ಯುಯಲಿ ಸ್ಕೇಲ್ ಸಿಗುತ್ತೆ ನಿಮಗೆ, ಎಷ್ಟು ಪ್ರೆಷರ್ ಕೊಡ್ತಾರೆ ಅಂತ. ಸೊ ಈ ಸ್ಕೇಲ್ ಮುಖಾಂತರ ಅವ್ರು ಎಷ್ಟು ಪ್ರೆಷರ್ ಕೊಡಬೇಕಾಗುತ್ತೆ, ಎಷ್ಟು ಕೊಟ್ರೆ ಗಟ್ಟಿ ಇರುತ್ತೆ, ಸ್ಟ್ರೆಂತ್ ಇರುತ್ತೆ, ಆ ಒಂದು ಕ್ಯಾಲ್ಕುಲೇಷನ್ ಮೇಲೆ ಈ ಇಟ್ಕೆನ ರೆಡಿ ಮಾಡ್ತಾರೆ. ಸರ್ ಇವಾಗ ಅಂದ್ರೆ ಇಷ್ಟು ಇಟ್ಕೆ ರೆಡಿ ಆಗಬೇಕು ಅಂದ್ರೆ ನೀವು ಕ್ಯಾಲ್ಕುಲೇಷನ್ ಇರುತ್ತಾ, ಇಷ್ಟೇ ಪ್ರೆಷರ್ ಕೊಡಬೇಕು ಆತರ? ನಮ್ದು ಪ್ರೆಷರ್ ಇದೆ, ಈ ಪ್ರೆಷರ್ ಅಲ್ಲಿ ನಮ್ದು ಎಷ್ಟು ಟಾರ್ಗೆಟ್ ಇದೆ ಆ ಟಾರ್ಗೆಟ್ ಆದ್ಮೇಲೆ ನಾವು ತೆಗಿಯೋದು. ಓಕೆ ಓಕೆ. ಅದೇ ಇಲ್ಲಾಂದ್ರೆ ಆಟೋಮೆಟಿಕ್ ಮಿಷನ್ ಅಂದ್ರೆ ಟೈಮಿಂಗ್ ಸೆಟ್ಟಿಂಗ್ಸ್, ನಮ್ದು ಟೈಮಿಂಗ್ ಇಲ್ಲ, ನಮ್ದು ಆಟೋಮೆಟಿಕ್ ಅಲ್ಲಿ ಮ್ಯಾನ್ಯುವಲ್ ಮಿಷನ್. ಅದರಲ್ಲಿ ಇಷ್ಟು ಪ್ರೆಸ್ಸಿಂಗ್ ನಮ್ದು ಟಾರ್ಗೆಟ್ ಇದೆ, ಆ ಟಾರ್ಗೆಟ್ ಆದ್ಮೇಲೆ ರಿಮೂವ್ ಮಾಡಬೇಕು. ಓಕೆ. ಇದೆಲ್ಲ ಆಲ್ರೆಡಿ ಇಟಿಗೆಗಳು ರೆಡಿಯಾಗಿ ಇರುವಂತ ಇಟಿಗೆಗಳು. ಸೊ ಇದರಲ್ಲಿ ಸರ್ ಇವಾಗ ಇದನ್ನ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ನೀವು ಅವಾಗಲೇ ಹೇಳಿದ್ರಿ ಅಲ್ಲಿ ಮಣ್ಣು ಸ್ವಲ್ಪ ಒಂದು ಕಲ್ಲು ಬರುತ್ತೆ, ಅದನ್ನ ವೇಸ್ಟ್ ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ಸೊ ಈಗ ಇದು ರೆಡಿ ಆದ್ಮೇಲೆ ಎಷ್ಟು ದಿನ ಒಣಗಬೇಕಾಗುತ್ತೆ? 15 ದಿವಸ. 15 ಡೇಸ್. 15 ಡೇಸ್ ಬಿಟ್ಟು ಕಸ್ಟಮರ್ ಕೊಡೋದು. ಓಕೆ, ಅಲ್ಲಿವರೆಗೂ ಕೊಡೋದಿಲ್ಲ. ಸೊ ಇದರಲ್ಲಿ 12 ದಿವಸ ವಾಟರ್ ಹೊಡೆದು ಕ್ಯೂರಿಂಗ್ ಮಾಡಿ 3 ದಿವಸ ಡ್ರೈ ಹಾಕಿ ಬಿಡ್ತಾರೆ, ಅದಾದ್ಮೇಲೆ ಡೆಲಿವರಿ. ಓಕೆ, ಅದನ್ನ ಕ್ಯೂರಿಂಗ್ ನೀರ್ನಲ್ಲೇ ಕ್ಯೂರಿಂಗ್ ಮಾಡ್ತೀರಾ? ಸೊ ಇದು ಕ್ಯೂರಿಂಗ್ ಆದ್ಮೇಲೆ ಸೊ ಯಾವ ತರ ಸ್ಟ್ರೆಂತ್ ಇರುತ್ತೆ ಇದು? ಅಂದ್ರೆ ಮಾಮೂಲಿ ಇಟಿಗೆಗಳು ನಾವು ನೋಡ್ತೀವಿ ಅದಕ್ಕಿಂತ ಜಾಸ್ತಿ ಇರುತ್ತೆ. ಅದಕ್ಕಿಂತ ಜಾಸ್ತಿ ಇರುತ್ತೆ. ಕಟ್ಟಿದ ಮೇಲೆ ನೀರ್ ಹಾಕ್ಬೇಕು ಅದಕ್ಕೆ, ಗೋಡೆಗೆ ಬೇಕಾಗಿಲ್ಲ. ಪೂರ್ತಿ ಕ್ಯೂರಿಂಗ್ ಆದ್ಮೇಲೆ ನಾವು ಕೊಡೋದು. ಓಕೆ. ಸೊ ತಗೊಂಡೋಗಿ ಜಸ್ಟ್ ಇಂಟರ್ಲಾಕ್ ಮಾಡೋದು. ಸೊ ಇಂಟರ್ಲಾಕ್ ಮಾಡುವಾಗ ಮಧ್ಯದಲ್ಲಿ ಏನಾದ್ರು ತಿಳಿ ಆ ತರದ ಏನಾದ್ರು ಬೇಕಂದ್ರೆ ತಿಳಿ ಹಾಕ್ಬೋದು, ಸಿಮೆಂಟ್ ತಿಳಿ, ಇಲ್ಲಾಂದ್ರೆ ಟೈಲ್ಸ್ ಗಮ್ ಹಾಕ್ಬೋದು. ಒಬ್ಬೊಬ್ರು ಟೈಲ್ಸ್ ಗಮ್. ಓಕೆ. ಸೊ ಅದಾದ್ಮೇಲೆ ಪ್ಲಾಸ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ? ಅವಶ್ಯಕತೆ ಇಲ್ಲ, ಬಾರ್ಡರ್ ಅಷ್ಟೇ ಮಾಡ್ಬೇಕು. ಅದು ರೂಫ್ ಫಿಲ್ಲಿಂಗ್ ಮಾಡ್ಬೇಕು. ಓಕೆ, ಬೇರೆ ಅವಶ್ಯಕತೆ ಇಲ್ಲ. ಗ್ರೂಪ್ ಫಿಲ್ಲಿಂಗ್ ಅಂದ್ರೆ ಈ ತರ ಈ ಮಧ್ಯದಲ್ಲಿ ಫಿಲ್ಲಿಂಗ್ ಮಾಡಬೇಕು. ಸೊ ಇದ್ರಲ್ಲಿ ಫಿಲ್ಲಿಂಗ್ ಮಾಡುವಂತದ್ದು, ನೀರು ತಗೊಳ್ದಂಗೆ ಹೊರಗಡೆಗೆ ಔಟ್ ಸೈಡ್. ಅದು ಬಿಟ್ರೆ ಬೇಕಾದ್ರೆ ಇಲ್ಲಿಗೆ ಟೈಲ್ಸ್ ಗಮ್ ಹಾಕ್ಬೋದು. ಟೈಲ್ಸ್ ಎಲ್ಲ ಅದು ಇಲ್ಲಿ ಗ್ರೂಪ್ ಫಿಲ್ಲಿಂಗ್ ಸಾಕು, ಅಲ್ಲಿ ಪೂರ್ತಿ 4 ಸೈಡ್. ಓಕೆ. ಸೊ ಇದು ಇಂಟರ್ಲಾಕ್ ಮಾಡುವಾಗ ಏನ್ ಬೇಕಾಗಿಲ್ಲ ಗಮ್ಮು ಇಲ್ಲಿಗೆ? ಇಲ್ಲ, ಬೇಡ, ಅವಶ್ಯಕತೆ ಇಲ್ಲ, ಬೇಕಾದ್ರೆ ಹಾಕ್ಬೋದು. ಸೊ ಅಂದ್ರೆ ಇದನ್ನ ಯಾವ್ಯಾವ್ದಕ್ಕೆ ಬಳಸ್ಬೋದು? ಇದರಲ್ಲಿ ಮೋಲ್ಡ್ ಎಷ್ಟು ಫ್ಲೋರ್ ವರೆಗೂ ಕಟ್ಬೋದು? ವಿತೌಟ್ ಫಿಲ್ಲರ್ ಅಲ್ಲಿ 2 ಹಾಕ್ಬೋದು, 2 ಫ್ಲೋರ್ ಹಾಕ್ಬೋದು, ಗ್ರೌಂಡ್ ಅಂಡ್ ಫಸ್ಟ್. ಓಕೆ. ಬೇಕಾದ್ರೆ ನಿಮಗೆ ಫಿಲ್ಲರ್ ಅಂದ್ರೆ ಎಷ್ಟು ಹಾಕ್ಬೋದು, ಎಷ್ಟು ಬೇಕಾದ್ರೂ ಅಷ್ಟೇ ಹಾಕ್ಬೋದು. ವಿತೌಟ್ ಫಿಲ್ಲರ್ ಅಲ್ಲಿ ನಾವೇ ಮಾಡಿ ಕೊಡ್ತೀವಿ ಬೇಕಾದ್ರೆ. ಓಕೆ. 2+. ಇದನ್ನ ನಾರ್ಮಲ್ ಮೇಸ್ತ್ರಿ ಕಟ್ಬೋದಾ? ಅದು ಸ್ಕಿಲ್ ಇರಬೇಕು, ಎಲ್ಲರಿಗೂ ಆಗಲ್ಲ. ಏನ್ ಗೊತ್ತಾ, ಕರೆಕ್ಟ್ ಲೆವೆಲ್ ಇರಬೇಕು, ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ಅಂದ್ರೆ ಗೋಡೆ ಸ್ವಲ್ಪ ಬೆಂಡ್ ಆಗುತ್ತೆ. ನಿಮಗೆ ಎಷ್ಟು ಇದು ಫ್ಲೋರ್ ಹಾಕೊಂಡ್ರೆ ಫಿಲ್ಲರ್ ಹಾಕ್ಬೋದು. ಓಕೆ. ಇದು ನಿಮಗೆ ಅಂಜಿ ಮನೆ ಅಂದ್ರೆ ಅಂಜಿ ಮನೆ ಹಾಕಿ, ಶೀಟ್ ಆನ್ ಶೀಟ್ ಹಾಕ್ಬೋದು, RCC ಅಂದ್ರೆ RCC ಹಾಕ್ಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸರ್ ಈಗ ಡಿಮ್ಯಾಂಡ್ ಹೆಂಗಿದೆ ಇದಕ್ಕೆ? ಡಿಮ್ಯಾಂಡ್ ಇದೆ. ಈಗ ನಾನು ನೆಕ್ಸ್ಟ್ ಆರ್ಡರ್ ತಗೊಳ್ಳೋದು 2 ಮಂತ್ಸ್. ಸೊ ಇವಾಗ ನನಗೆ ಈಗ ಬೇಕಂತಂದ್ರೆ, ಈಗ ಸಪೋಸ್ ಒಂದು 1000 ಇಟ್ಟಿಗೆಗಳು ಬೇಕು ಅಂದ್ರೆ ಎಷ್ಟು ದಿನಕ್ಕೆ ಡೆಲಿವರಿ ಕೊಡ್ತೀರಾ? 2 ತಿಂಗಳು ಬೇಕು. 2 ಮಂತ್ಸ್. ಈಗ ಅಷ್ಟು ಆರ್ಡರ್ ಇದೆಲ್ಲ ನಾಳೆ ಹೋಗ್ತಾರೆ. ಒಂದು ವೀಕ್ ಒಳಗೆ ಪೂರ್ತಿ ಫಿನಿಶ್ ಆಗ್ತಿದೆ. ಸರ್ ಈಗ ಕಸ್ಟಮರ್ಸ್ಗಳು ಎಷ್ಟು ತಗೋತಾರೆ, ಅಂದ್ರೆ ಎಷ್ಟು ಪರ್ಚೇಸ್ ಮಾಡ್ತಾರೆ? ಈಗ ಜಾಸ್ತಿ ಹೋಗ್ತಾರೆ. ನಾವು 12 ಚದ್ರೆ, 14 ಚದ್ರೆ, 20 ಚದ್ರೆ. ಈಗ ಇವತ್ತು ಕಳ್ಸಿರೋದು ಅವ್ರದ್ದು 16 ಚದ್ರೆ ಇದೆ. 16 ಚದ್ರೆ. ಸೊ ನಿಮಗೆ ಐಡಿಯಾ ಇದೆ ಏನಾದ್ರು ಒಂದು ಚದ್ರಕ್ಕೆ ಎಷ್ಟು ಇಟ್ಟಿಗೆಗಳು ಬೇಕಾಗ್ತದೆ? 10 ಚದ್ರಕ್ಕೆ 400 ಇಟ್ಟಿಗೆ ಬೇಕಾಗ್ತದೆ. 10 ಚದ್ರಕ್ಕೆ 400 ಇಟ್ಟಿಗೆಗಳು. 1 ಚದ್ರಕ್ಕೆ 400 ಇಟ್ಟಿಗೆ. 400 ಇಟ್ಟಿಗೆಗಳು. 1 ಚದ್ರಕ್ಕೆ 400 ಇಟ್ಟಿಗೆಗಳು. ಓಕೆ. ಸೊ ಅಂದ್ರೆ ಈಗ ಮೇಕಿಂಗ್ ಚಾರ್ಜ್ ಕಡಿಮೆ ಆಗುತ್ತೆ ಅಂತಾರಲ್ಲ, ನಿಜಾನ ಅದು? ಅಂದ್ರೆ ಸಪೋಸ್ ನಾವು ಆಲೋ ಬ್ಲಾಕ್ಸ್ ಅಲ್ಲಿ ಅಥವಾ ಮಾಮೂಲಿ ನಾರ್ಮಲ್ ಬ್ರಿಕ್ಸ್ ಇದು ಕಂಪೇರ್ ಮಾಡಂದ್ರೆ ಇದು 30-25% ಒಳಗೆ ಕಮ್ಮಿ ಆಗುತ್ತೆ. 20-30%? 30% ಕಡಿಮೆ ಆಗುತ್ತೆ. ಈ ಸೇಫ್ಟಿ ಎಲ್ಲ ಹೇಗೆ? ಅಂದ್ರೆ ಸೇಫ್ಟಿ ಇರ್ತಾರೆ, ಇಲ್ಲಾಂದ್ರೆ ಯಾರು ತಗೊಂಡು ಹೋಗಲ್ಲ ಸರ್. ಪಕ್ಕ. ಓಕೆ ಸರ್, ನೋಡಿದ್ರಲ್ಲ ಆಕ್ಚುಲಿ ಈಗ ಇದು ಜಾಯಿಂಟ್ ಹೆಂಗ್ ಮಾಡ್ತಾರೆ ಅಂದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ಸೊ ಮತ್ತೆ ಅದನ್ನ ತೋರಿಸ್ತೀನಿ ಅಲ್ಲಿ ಹೆಂಗ್ ಜಾಯಿಂಟ್ ಮಾಡ್ತಾರೆ ಅಂತ. ಸೊ ಈ ತರ ಇಂಟರ್ಲಾಕ್ ಮಾಡಿ ಜಸ್ಟ್ ಒಂದು ಹೆಂಗೆ ಅಂದ್ರೆ ಸ್ಕಿಲ್ ಇತ್ತು ಅಂತ ಅಂದ್ರೆ ಅವ್ನಿಗೆ ಗಾರೆ ಕೆಲಸ ಮಾಡಕ್ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಇದನ್ನ ಜೋಡಿಸ್ಕೊಂಡು ಹೋಗ್ಬೋದು, ಅಂದ್ರೆ ಮೇನ್ ಸ್ಕಿಲ್. ಸೊ ಆ ತರ ಒಂದು ಮೇಕಿಂಗ್ ಮಾಡೋಂಥದ್ದು. ಓಕೆ ಸ್ನೇಹಿತರೆ, ಇವಾಗ
ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಮೇಕಿಂಗ್ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತು, ಅಂದ್ರೆ ಹೆಂಗ್ ತಯಾರು ಮಾಡ್ತಾರೆ ಇಟ್ಟಿಗೆನ ಪ್ರತಿಯೊಂದು ಗೊತ್ತಾಯ್ತು. ಇದು ಕ್ವಾಲಿಟಿ ಇಂಪಾರ್ಟೆಂಟ್ ಅಲ್ವಾ. ಸೊ ಇದು ಬಿದ್ರೆ ಒಡೆದೋಗುತ್ತಾ. ಈಗ ನಾವೇನು ಸಿಮೆಂಟ್ ಇಟ್ಟಿಗೆ ಬಳಸ್ತೀವಿ, ಆಲೋ ಬ್ಲಾಕ್ಸ್ ಮತ್ತೆ ನಾರ್ಮಲ್ ಇಟ್ಟಿಗೆಗಳು, ಬೇಯಿಸಿರೋ ಇಟ್ಟಿಗೆಗಳು ಬಳಸ್ತೀವೋ ಅದು ಕ್ವಾಲಿಟಿ ಇರುತ್ತೆ, ಅಂದ್ರೆ ಬಿದ್ರೆ ಒಡೆದೋಗಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ತುಂಬಾ ರಫ್ಯೂಸ್ ಮಾಡಿದ್ರೆ ಒಡೆದು ಹೋಗುತ್ತೆ, ಗಟ್ಟಿ ಇರುತ್ತೆ. ಸೊ ಅಷ್ಟೇ ಗಟ್ಟಿ ಇದಿದೆಯಾ, ಸೊ ಇದು ನೋಡೋಣ. ಸೊ ಇದು ಬಿಸಾಕ್ತಾರಂತೆ ಸರ್, ನೋಡಿ ಅಣ್ಣ. ಓಕೆ, ನಾರ್ಮಲ್ ಮುಂಚೆ ಇಟಿಗೆಗಳು ಏನಿದೆಯೋ ಅಷ್ಟೇ ಗಟ್ಟಿ ಇದೆ, ಯಾಕಂದ್ರೆ 15 days ಕ್ಯೂರಿಂಗ್ ಆಗಿದೆ ಅಂತ ಇದು. ಸೊ ನೋಡಿ, ಒಂದು ಚೂರು ಎಡ್ಜು ಸಹ ಡ್ಯಾಮೇಜ್ ಆಗಲಿಲ್ಲ ನೋಡಿ, ಬ್ರೇಕ್ ಆಗಿಲ್ಲ. ಯಾಕಂದ್ರೆ ಅವರು ಬೇಕಂತಾನೆ ಎಡ್ಜು ಹೊಡೆದಾಗ ಎಡ್ಜ್ ಅಷ್ಟೇ ಡ್ಯಾಮೇಜ್ ಆಯ್ತು. ಹೌದು, ಎಡ್ಜ್ ಅಷ್ಟೇ ಡ್ಯಾಮೇಜ್ ಆಯ್ತು ನೋಡಿ, ಇಟಿಗೆ ಬ್ರೇಕ್ ಆಗಿಲ್ಲ ನೋಡಿ. ಎಲ್ಲ ನೋಡಿದ್ವಿ ಹೆಂಗ್ ತಯಾರು ಮಾಡ್ತಾರೆ, ಎಲ್ಲ ನೋಡಿದ್ವಿ. ಪ್ರೈಸ್ ಎಷ್ಟು ಅಂತ ಗೊತ್ತಾಗಬೇಕಲ್ವಾ, ಯಾಕಂದ್ರೆ ನಮಗೆ ಆ ಇಟಿಗೆ ತಗೊಂಡ್ರೆ ಎಷ್ಟಾಗುತ್ತೆ, ಇದೇ ಎಷ್ಟಾಗುತ್ತೆ, ಎರಡು ಕ್ಯಾಲ್ಕುಲೇಷನ್ ಮಾಡಿ ನಾವು ಒಂದು ಲೆಕ್ಕಾಚಾರ ಬರಬೇಕು. ಇದು ಪ್ರೈಸ್ ಎಷ್ಟಾಗುತ್ತೆ ನೋಡೋಣ. ಸರ್, ಈಗ ಒಂದು ಇಟಿಗೆ ಎಷ್ಟು ಸೈಜ್ ಇರುತ್ತೆ ಮತ್ತೆ ಪ್ರೈಸ್ ಎಷ್ಟಾಗುತ್ತೆ? 11 ಲೆಂತ್, ಓಕೆ, ಹೈಟ್ 5, ಗೋಡೆ ಸೈಜ್ 7 ಇಂಚಸ್. ಪ್ರೈಸ್ ಬಂದು 37 ರೂಪಾಯಿ. ಸೊ ಇಲ್ಲಿ ಬಂದು ತಗೊಂಡು ಹೋಗ್ಬೇಕು. ಇಲ್ಲಿ ಬಂದು ತಗೊಂಡು ಹೋಗ್ಬೇಕು. ನಮ್ದು 3 ಫ್ಯಾಕ್ಟರಿ ಇದೆ. ಓಕೆ, ಒಂದು ಹಾಸನ ಜಿಲ್ಲೆ ಡಿಸ್ಟಿಕ್ ಅಲ್ಲಿ ದುದ್ದ ಹುಬ್ಳಿ ಪ್ರೆಸೆಂಟ್, ಇನ್ನೊಂದು ಮೈಸೂರು ಡಿಸ್ಟಿಕ್ ಅಲ್ಲಿ ಪರಿಯಾಪಟ್ನ, ಮೈಸೂರು ಡಿಸ್ಟಿಕ್ ಅಲ್ಲಿ ಒಂದಿದೆ ಪರಿಯಾಪಟ್ನ, ಇನ್ನೊಂದು ಕೇರಳ ಬಾರ್ಡರ್, ಕರ್ನಾಟಕ ಕೇರಳ ಬಾರ್ಡರ್, ಪಾಪರ್ ಕೇರಳ ಇರಿಟಿ ಅಂತ ಒಂದು ಊರಿದೆ, ಅಲ್ಲಿ ಒಂದು 23 ವರ್ಷ ನಮ್ ಕಂಪನಿ ಅಲ್ಲಿ ಕೇರಳದಲ್ಲಿ. ಸರ್, ಈಗ ಟೋಟಲಿ ನಿಮ್ಗೆ 3 ಪ್ಲೇಸ್ ಅಲ್ಲಿ ನಿಮ್ದು ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಅವ್ರಿಗೆ ನಿಯರ್ ಎಲ್ಲೆಲ್ಲಿ ಇರ್ತಾರೋ ಅವ್ರು ಬಂದು ತಗೋಬಹುದು. ಸರ್, ಈಗ ಇದ್ರಲ್ಲಿ ಏನು ಮೆಟೀರಿಯಲ್ ಹಾಕ್ತಾರೆ ಅದೆಲ್ಲ ಹೇಳಲ್ವಾ? ಹೇಳ್ತೀನಿ. ಮಣ್ಣು, ಸಿಮೆಂಟ್, ಬೇರೆ ಯಾವ್ದು ಕೆಮಿಕಲ್ ಯಾವ್ದು ಇಲ್ಲ. ಏನು ಹಾಕಲ್ಲ. ನೀವೇ ನೋಡಿದಲ್ಲ ಸರ್, ಅದೇ ಸಿಮೆಂಟ್ ಮಣ್ಣು ಅಷ್ಟೇ. ಬೇರೆ ಒಂದೊಂದು ಕಂಪನಿ ಕೆಮಿಕಲ್ ಹಾಕ್ತಾರೆ, ನಾವು ಆತರ ಇಲ್ಲ. ನಮ್ದು ಇಲ್ಲ, ಓಪಣೆ ಇಷ್ಟೇ ಸ್ಟ್ರಾಂಗ್, ಏನು ಅವಶ್ಯಕತೆ ಇಲ್ಲ. ಸ್ಟ್ರಾಂಗ್ ಇರುತ್ತೆ, ಅದಕ್ಕೆ ಸ್ಟ್ರಾಂಗ್ ಇರ್ತದೆ. ಸೊ ಇದಕ್ಕೆ ಈಗ ಲೈಫ್ ಎಷ್ಟು ಬರುತ್ತೆ ಇದಕ್ಕೆ? ಲೈಫ್ ಅಂತ ಏನು? ಲೈಫ್ ಮಾಮೂಲಿ ಇಟ್ಟಿಗೆ ಹೆಂಗಿರ್ತಾರೆ ಆತರ ಇರ್ತಾರೆ, ಬಟ್ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು. ಮೇಂಟೆನೆನ್ಸ್ ಅಂದ್ರೆ ಯಾವ ತರ? ವಾಟರ್ ಪ್ರೂಫ್ ಪೇಂಟ್ ಹೊಡಿಯಲೇಬೇಕು. ವಾಟರ್ ಪ್ರೂಫ್ ಪೇಂಟ್ ಮಣ್ಣಲ್ವಾ, ವಾಟರ್ ಪ್ರೂಫ್ ಪೇಂಟ್. ಸೊ ಅದೊಂದು ಮಾಡ್ಕೊಂಡ್ರೆ ಅವಾಗ ಏನ್ ತೊಂದ್ರೆ ಇಲ್ಲ. ಎಸ್ಪೆಷಲಿ ಔಟ್ ಸೈಡ್ ಮೈನ್ ಎಲ್ಲ ಇನ್ಸೈಡ್ ಮಾಡ್ಬೇಕು. ಹೆಂಗ್ ಗೊತ್ತಾ, ನಾವು ನೀರಲ್ಲಿ ಯೂಸ್ ಮಾಡ್ತಾರಲ್ಲ, ಫ್ಲೋರ್ ಕ್ಲೀನ್ ಮಾಡ್ತಾರಲ್ಲ ವಾಟರ್ ಅಲ್ಲಿ, ಅದಕ್ಕೆ ವಾಟರ್ ಪೇಂಟ್ ಹೊಡಿಯಲೇಬೇಕು. ಪೇಂಟ್ ಹೊಡಿಬೇಕು. ಆಮೇಲೆ ಪ್ಲಾಸ್ಟಿಕ್ ಬೇಕಂದ್ರೆ ಪ್ಲಾಸ್ಟಿಕ್ ಮಾಡ್ಬೋದು, ವಾಲ್ ಪುಟ್ಟಿ ಮಾಡ್ಬೋದು, ಚಿಪ್ಸಮ್ ಮಾಡ್ಬೋದು, ಡೈರೆಕ್ಟ್ ಜಿಪ್ಸಮ್ ಮಾಡ್ಬೋದು, ವಾಲ್ ಪುಟ್ಟಿ ಡೈರೆಕ್ಟ್ ಮಾಡ್ಬೋದು. ಒಳಗಡೆಗೆ ನೈಸ್ ಬೇಕು, ಎಲ್ಲ ಸೈಡ್ 4 ಸೈಡ್ ಬೇಕಂದ್ರೆ ಮಾಡ್ಬೋದು 2 ಸೈಡ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಮಣ್ಣಿನ ಇಟ್ಟಿಗೆ ಅಂದ್ರೆ ಇಂಟರ್ಲಾಕಿಂಗ್ ಮಡ್ ಬ್ರಿಕ್ಸ್ ಅಂತ. ಇದು ಅಂದ್ರೆ ಯಾವ್ದೇ ರೀತಿ ಸಿಮೆಂಟ್ ಹಾಕಿ ಗಾರೆ ಕೆಲಸ ಮಾಡ್ತಾರಲ್ಲ ಆ ತರ ಎಲ್ಲ ಮಾಡ್ದಂಗೆ ಜಸ್ಟ್ ಇಂಟರ್ಲಾಕ್ ಮಾಡ್ಕೊಂಡು ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡಬಹುದು. ಇದರಲ್ಲಿ ಒಂಥರ ಡಿಫ್ರೆಂಟ್ ಟಾಪಿಕ್ ಇದು. ಇಷ್ಟು ಜನಕ್ಕೆ ಇನ್ನೂ ಪರಿಚಯ ಆಗಿಲ್ಲ ಆಕ್ಚುಲಿ. ಆಲ್ಮೋಸ್ಟ್ ಈಗ ಜನಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ. ಯಾಕೆ ಅಂತ ಅಂದ್ರೆ, ನೀವು ಯಾವುದೇ ಇಟ್ಟಿಗೆಗಳು ಬಳಸಿದ್ರೆ, ಇವನ್ ಮಣ್ಣಿನ ಇಟ್ಟಿಗೆ ಬಿಟ್ಟು ಈಗ ಸಿಮೆಂಟ್ ಇಟ್ಟಿಗೆಗಳು, ಎಲ್ಲ ಬಿಲ್ಡಿಂಗ್ ಕಟ್ಟೋದು ಸಿಮೆಂಟ್ ಇಟ್ಟಿಗೆಗಳು, ನಿಮ್ಗೆ ಮನೆ ತುಂಬಾ ಹೀಟ್ ಇರುತ್ತೆ, ಅದರಲ್ಲೂ ಬೇಸಿಗೆಯಲ್ಲೂ ಅಂತೂ ತುಂಬಾ ಶೆಕೆ ಆಗುತ್ತೆ. ಸೊ ಇದು ಎಲ್ಲ ತಪ್ಪಿಸ್ಕೋಬೇಕು ಅಂತಂದ್ರೆ ಇದೊಂದು ಒಳ್ಳೆ ಪರಿಹಾರ ಅಂತ ಅನ್ಸುತ್ತೆ. ಮಾರ್ನಿಂಗ್ ರೆಡಿ ಆಗಿರೋಂತ ಇಟ್ಟಿಗೆ ನೋಡಿ, ಇನ್ನೂ ಹಸಿ ಇದೆ. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಇನ್ನು ಹಸಿ ಇದೆ ಮತ್ತೆ ವೆಟ್ ಇದೆ, ಸ್ವಲ್ಪ ಲೈಟ್ ಆಗಿ ತಣ್ಣಗಾಗತ್ತೆ ಆ ತರ ಇದಿದೆ. ಸೊ ಇದನ್ನ ನೀರ್ಗೆ ಹಾಕ್ತಾರಂತೆ. ಇವಾಗ ನೀರ್ಗೆ ಹಾಕಿದ್ರು ಏನೂ ಆಗಲ್ಲ ಅಂತೆ. ಹಾಕಿ ಸರ್. ಎಷ್ಟು ಟೈಮ್ ಬಿಡ್ಬೋದು ಇದರಲ್ಲಿ? ಬೇಕಂದ್ರೆ 1 month ಇಡಿ, ಏನು ಆಗಲ್ಲ. ಇದು ಹೊಸ ಫ್ರೆಶ್ ಇಟ್ಟಿಗೆ, ಅದು ಕಂಟಿನ್ಯೂ ಒಂದು 5 ದಿವಸ ಬೇಕಂದ್ರೆ 5 ದಿನ ಇಡ್ಬೋದು. ಕ್ಯೂರಿಂಗ್ ಆಗಿರೋದು ಎಷ್ಟು ದಿನ ಇಡ್ಬೋದು? ಎಷ್ಟು ಬೇಕಾದ್ರೆ ಇಡ್ಬೋದು. 1 ತಿಂಗಳಲ್ಲಿ 2 ತಿಂಗಳು ಇಡ್ಬೋದು. ಇದು ಬೆಳಗ್ಗೆ ಮ್ಯಾನುಫ್ಯಾಕ್ಚರ್ ಆಗಿರೋದು ನೋಡಿ. ಈಗ ಏನ್ ನೋಡ್ತಾ ಇದ್ರು, ಇದು ಬೆಳಿಗ್ಗೆ ರೆಡಿ ಆಗಿರೋದಂತೆ. ಇದನ್ನ ಬೆಳಿಗ್ಗೆ ರೆಡಿ ಆಗಿರೋದನ್ನ ಆಲ್ರೆಡಿ ನೀರೊಳಗೆ ಇಟ್ಟಿದ್ರೆ ಏನು ಆಗಲ್ಲ ಅಂತ ಹೇಳ್ತಾ ಇದಾರೆ. ಹೊರಗಡೆ ತೆಗೆಯೋಣ, ನೋಡೋಣ ಏನಾಗುತ್ತೆ, ಏನಾಗಿದೆ ಗೊತ್ತಾಗುತ್ತೆ. ಇದೇ ಬ್ರಿಕ್ಸ್ ನಾನು 5 ದಿವಸ ಬಿಟ್ಟು ತಗೊಳ್ಳೋದು. ಸೊ ಇದೇ ಬ್ರಿಕ್ಸ್ ನಾನು ಅಲ್ಲೇ ಇರ್ತೀನಿ. ಅದು ಅಲ್ಲ, ಇವಾಗ ತಗೊಂಡು ತೋರಿಸ್ತೀನಿ. ಒಂದು ಕಾಲ್ಕಿದೆ ಅದು. ನೋಡಿ, ಏನಾಗಿಲ್ಲ, ಆರಾಮಾಗಿದೆ, ಏನು ಡಿಸಾಲ್ವ್ ಆಗೇ ಇಲ್ಲ ಅದು. ಅಂದ್ರೆ ಬೆಳಿಗ್ಗೆ ಮಾಡಿದ್ದನ್ನ ಈ ಲೆವೆಲ್ಗೆ ಇಡ್ಬೋದು ಅಂದ್ರೆ. ಸೊ ಒಂದು 15 days ಚೆನ್ನಾಗಿ ಕ್ಯೂರಿಂಗ್ ಆಯ್ತು ಅಂತಂದ್ರೆ ಎಷ್ಟು ದಿನ ನೀರೊಳಗೆ ಇಡ್ಬೋದು? 1 ತಿಂಗಳಿಡಿ. ಏನಾಗಲ್ಲ, ತೊಟ್ಟಿಯೊಳಗೆ 1 ತಿಂಗಳಿಡಿ ನೀರೊಳಗಡೆ. ಓಕೆ, ಅಂದ್ರೆ ನೋಡಿದ್ರಲ್ಲ, ಇದೊಂದು ಏನಂದ್ರೆ ಆಕ್ಚುಲಿ ಈಗ ಮಳೆ ಬಂದಾಗ ಏನಾದ್ರು ಸಮಸ್ಯೆ ಆಗುತ್ತಾ, ಮಳೆ ಬಂದು ಗೋಡೆ ನೆಂದ್ರೆ ಸಮಸ್ಯೆ ಆಗುತ್ತಾ ಅನ್ನೋರಿಗೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂತ ಅನ್ಸುತ್ತೆ.
ಓವರ್ ಆಲ್ ನೋಡಿದಾಗ ಇಟ್ಟಿಗೆ ಕ್ವಾಲಿಟಿ ವೈಸ್, ಯಾಕಂದ್ರೆ ಇದು ಮನೆ ಕಟ್ತಾ ಇರೋದು, ಸುಮ್ಮನೆ ಇದೇನೋ ಅದು ಮದುವೆ ಮಾಡ್ತಾ ಇರೋದಲ್ಲ, ಮನೆ ಕಟ್ತಾ ಇರೋದು. ಹಾಗಾಗಿ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್, ಎಲ್ಲ ಯೋಚನೆ ಮಾಡ್ಲೇಬೇಕಾಗುತ್ತೆ. ನೀವು ಯೋಚನೆ ಮಾಡಿ 4 ಕಡೆ ವಿಚಾರಿಸಿ ಇವ್ರ ಹತ್ರ ಮಾಹಿತಿ ತಗೊಂಡು ನೀವು ಇಷ್ಟ ಆಯ್ತು ಅಂದ್ರೆ ಈ ಇಟಿಗೆಗಳನ್ನ ತಗೋಬಹುದು. ಎಸ್ಪೆಷಲಿ ತುಂಬಾ ಡಿಮ್ಯಾಂಡ್ ಇದೆ ನನಗೆ ಕಾಣಂಗೆ, ಯಾಕಂದ್ರೆ ನಾನು ತುಂಬಾ 2-3 ವಿಡಿಯೋ ಮಾಡಿದೆ, ಎಲ್ಲ ಕಡೆನೂ ಅಷ್ಟೇ ತುಂಬಾ ಡಿಮ್ಯಾಂಡ್ ಆರ್ಡರ್ ಬರ್ತಾ ಇದೆ. ಇವ್ರು ಹೇಳಿದ್ರು ನಿಮ್ಗೆ ಏನಾದ್ರು ಬೇಕಂತ ಅಂದ್ರೆ 1 ತಿಂಗಳು ಅಥವಾ 2 ತಿಂಗಳು ಮುಂಚೆನೇ ಹೇಳ್ಬೇಕಂತೆ. ಸೊ ಇವಾಗ ಹೇಳಿದ್ರೆ ನಿಮ್ಗೆ 2 ತಿಂಗಳಿಗೆ ಸಿಗುತ್ತೆ, ಅಷ್ಟು ಡಿಮ್ಯಾಂಡ್ ಇದೆ. ಸೊ ನೀವು ಓವರ್ ಆಲ್ ಕಾನ್ಸೆಪ್ಟ್ ನೋಡಿದ್ರಲ್ಲ, ಸೊ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.